ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್ ಫ್ರೆಂಡ್ಸ್. ಇವತ್ತು ನಾವು ಮಾಡೋ ತುಂಬ ಸುಲಭವಾಗಿ ಕೇವಲ 4-5 ಪದಾರ್ಥಗಳಿಂದ ತಯಾರಾಗಬಹುದಾದ ಸಿಹಿ, ಖಾರ ಮತ್ತು ಮಸಾಲೆಗಳ ರುಚಿಯ ಪೈನಾಪಲ್ ಮಸಾಲ. ಪೈನಾಪಲ್ ಇಷ್ಟಪಡುವವರು ಈ ರೆಸಿಪಿಯನ್ನು ಖಂಡಿತ ಒಮ್ಮೆ ಟ್ರೈ ಮಾಡಬೇಕು. ವಿಶೇಷವಾಗಿ ಕೊನೆಯಲ್ಲಿ ಹಾಕುವ ಜೇನುತುಪ್ಪ ಈ ರೆಸಿಪಿಯ ರುಚಿಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಹಾಗಾದರೆ ಬನ್ನಿ ತುಂಬ ಸುಲಭವಾಗಿ ಪೈನಾಪಲ್ ಮಸಾಲ ಮಾಡೋಣ. ಫ್ರೆಂಡ್ಸ್, ನಾವಿಲ್ಲಿ ಮೊದಲಿಗೆ ಒಂದು ತಾಜಾ ಪೈನಾಪಲ್ ಇದನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಇಟ್ಕೊಳ್ಳೋಣ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಮೆಣಸಿನ ಪುಡಿ, ಚಾಟ್ ಮಸಾಲ ಮತ್ತು ಕೊನೆಯಲ್ಲಿ ಸ್ವಲ್ಪ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಆದ ಜೇನುತುಪ್ಪವನ್ನು ಬಳಸೋಣ. ಇಷ್ಟೇ ಪದಾರ್ಥಗಳಿಂದ ನಮ್ಮ ಟೇಸ್ಟಿ ಪೈನಾಪಲ್ ಮಸಾಲ ರೆಡಿ. ಮೊದಲನೇದಾಗಿ ಈಗ ಒಂದು ಬೌಲ್ಗೆ ಈ ಚಿಕ್ಕದಾಗಿ ಕತ್ತರಿಸಿದ ತುಂಡುಗಳಾದ ಪೈನಾಪಲ್ ತುಂಡುಗಳನ್ನು ಹಾಕಿ ಮೊದಲಿಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಸ್ವಲ್ಪ ಖಾರದ ಪುಡಿ ಸೇರಿಸೋಣ. ನಿಮಗೆ ಎಷ್ಟು ಖಾರ ಬೇಕೋ ಅದರ ಪ್ರಕಾರ ಖಾರವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಿಕೊಳ್ಳಿ. ಈಗ ಇದಕ್ಕೆ ಒಳ್ಳೆ ಮಸಾಲೆಯ ರುಚಿ ಬರಲು ಚಾಟ್ ಮಸಾಲ ಹಾಕೋಣ. ಚಾಟ್ ಮಸಾಲ ಹಾಕಿದ ತಕ್ಷಣ ಪೈನಾಪಲ್ನ ಸಿಹಿ ರುಚಿಗೆ ಒಳ್ಳೆ ಮಸಾಲೆಯ ಫ್ಲೇವರ್ ಬರುತ್ತದೆ. ಈಗ ಇದನ್ನೆಲ್ಲ ಚೆನ್ನಾಗಿ ಕಲಕೋಣ. ಅದಕ್ಕೆ ಮುಂಚೆ ನಾವು ಜೇನುತುಪ್ಪವನ್ನು ಸೇರಿಸ್ಕೊಳ್ಳೋಣ. ಜೇನುತುಪ್ಪ ಸೇರಿಸ್ಕೊಂಡಾದಮೇಲೆ ಒಂದು ಚಮಚ ಅಥವಾ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೈನಾಪಲ್ ತುಂಡುಗಳಿಗೆ ಉಪ್ಪು, ಖಾರದ ಪುಡಿ, ಚಾಟ್ ಮಸಾಲೆ ಎಲ್ಲವೂ ಚೆನ್ನಾಗಿ ಕೋಟಿಂಗ್ ಆಗುವಂತೆ ನಿಧಾನವಾಗಿ ಮಿಕ್ಸ್ ಮಾಡಿ. ನೋಡಿ ಸ್ನೇಹಿತರೆ, ಮಿಕ್ಸ್ ಮಾಡುವಂತೆಯೇ ಪೈನಾಪಲ್ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನಿಮಗೂ ಕೂಡ ತಿನ್ನಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದರಲ್ಲಿ ಪೈನಾಪಲ್ನ ನ್ಯಾಚುರಲ್ ಸಿಹಿ, ಮೆಣಸಿನ ಪುಡಿಯ ಖಾರ ಮತ್ತು ಚಾಟ್ ಮಸಾಲೆಯ ರುಚಿ ಸೇರಿ ಅದ್ಭುತವಾದ ಕಾಂಬಿನೇಷನ್ ಆಗುತ್ತದೆ. ಈ ನಮ್ಮ ರೆಸಿಪಿಯ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಆದ ಜೇನುತುಪ್ಪವನ್ನು ಹಾಕಿರೋದ್ರಿಂದ ನಮಗೆ ಜೇನುತುಪ್ಪದಿಂದ ಪೈನಾಪಲ್ಗೆ ಸಿಹಿಯಾದ ರುಚಿ ಮಾತ್ರವಲ್ಲದೆ ಮಸಾಲೆಯ ಖಾರವನ್ನು ಬ್ಯಾಲೆನ್ಸ್ ಮಾಡುವ ಒಂದು ಅದ್ಭುತವಾದ ಫ್ಲೇವರ್ ಬರುತ್ತದೆ. ಹೀಗೋ ಸ್ನೇಹಿತರೆ, ನಮ್ಮ ತುಂಬ ಸುಲಭವಾದ ಮತ್ತು ಟೇಸ್ಟಿ ಪೈನಾಪಲ್ ಮಸಾಲ ರೆಡಿಯಾಗಿದೆ. ಇದನ್ನು ತಯಾರಿಸಲು ಹೆಚ್ಚು ಸಮಯವೂ ಬೇಕಾಗಿಲ್ಲ, ಹೆಚ್ಚು ಸಾಮಗ್ರಿಗಳು ಬೇಕಾಗಿಲ್ಲ. ಸಿಹಿ, ಖಾರ ಮತ್ತು ಮಸಾಲೆಯ ರುಚಿ ಇಷ್ಟಪಟ್ಟವರಿಗೆ ಇದು ತುಂಬ ಇಷ್ಟ ಆಗುತ್ತದೆ. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್.